ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಫೈನಲಿ ಇವತ್ತು ನಾನು ನನ್ನ ಸೀಮಂತದ ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ. ನೀವಿಲ್ಲಿ ಏನು ನೋಡ್ತಿದ್ರೆ, ನಾವು ಮಾರ್ನಿಂಗ್ ಬೆಳಗ್ಗೆನೇ ಬೇಗ ಎದ್ದು ಫ್ಲವರ್ ಮಾರ್ಕೆಟ್ಗೆಲ್ಲ ಹೋಗಿ ಮಂಜು ನನ್ನ ತಮ್ಮ ಎಲ್ಲ ಹೋಗಿ ಐಟಮ್ಸ್ ಎಲ್ಲ ತೊಗೊಂಬಂದಿದ್ರು. ಆ್ಯಕ್ಚುಲಿ ನನ್ನ ತಮ್ಮನ ಜೊತೆ ಇನ್ನೂ ಬೇರೆ ಹುಡುಗರು ಬರಬೇಕಿತ್ತು ಡೆಕೋರ್ ಮಾಡೋಕ್ಕೆ. ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಕೈ ಕೊಟ್ಟಿದ್ರಿಂದ ನನ್ನ ಫ್ಯಾಮಿಲಿನೇ ಸೇರಿಕೊಂಡು ಎಲ್ಲ ರೆಡಿ ಮಾಡ್ತಿದ್ದಾರೆ. ನಂಗೆ ತುಂಬ ಬೇಜಾರಾಯಿತು ಈ ವಿಷಯದಲ್ಲಿ. ಬಟ್ ಸ್ಟಿಲ್ ನನ್ನ ಫ್ಯಾಮಿಲಿಯವರಿಲ್ಲ, ಟೈಮ್ ಕರೆಕ್ಟಾಗಿ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಸೇರಿಕೊಂಡು ರೆಡಿ ಮಾಡ್ತಿದ್ರು. ಸೊ ನಾನು ಆ ಕೆಲಸ ಅವ್ರಿಗೆ ಬಿಟ್ಬಿಟ್ಟು ಇಲ್ಲಿ ಮನೆಯಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ಅಷ್ಟೊತ್ತಿಗೆ ಮೇಕಓವರ್ ಕೂಡ ಬಂದಿದ್ದರು. ಅವರು ನಾವು ಹೇಳಿದ ಟೈಮಿಂಟ 1 hour ಬೇಗನೆ ಇದ್ದರು, ಬಿಕಾಸ್ ಅವರು ಸ್ಯಾರಿ ಡ್ರೇಪಿಂಗ್ ಮಾಡ್ಕೋಬೇಕಿತ್ತು. ಸೊ ಅವ್ರು ಬೇಗನೆ ಬಂದಿದ್ದರು. ನಾನು ಕೂಡ ಅವ್ರಿಗೆ ಪಾಪ ಅವ್ರು ವೆಯ್ಟ್ ಮಾಡ್ತಿದ್ರು. ನಾನು ಮೇಕಪ್ ಮಾಡಿಸ್ಕೊಳ್ಳೋದೇ ಲೇಟ್ ಆಯಿತು. ನನ್ನ ಸಜೆಷನ್ ಏನಂತ ಅಂದರೆ, ಈ ಥರ ಟೈಮಲ್ಲಿ ಫಸ್ಟ್ ನಾವು ಬೇಗ ಮೇಕಪ್ ಎಲ್ಲ ಮಾಡಿಸ್ಕೊಬಿಡ್ಬೇಕು. ಬಿಕಾಸ್ ಮೇಕಪ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಇಳಿಯುತ್ತೆ, ಮೇಕಪ್ಗೆ ರೆಡಿ ಆಗೋಷ್ಟಕ್ಕೆ. ಬಿಕಾಸ್ ಜನ ಎಲ್ಲ ಬಂದಿದ್ದ ತಕ್ಷಣವೇ ಎಲ್ಲ ರಶ್ ಮಾಡ್ತಿರ್ತಾರೆ, ಆವಾಗ ಕಂಪ್ಲೀಟ್ ನಮಗೆ ಟೈಮ್ ಸಿಗಲ್ಲ. ಸೊ ಅದರಿಂದ ಬೇಗ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ತಟ್ಟೆ ಸಾಮಾನೆಲ್ಲ ನಾವು ಅಮ್ಮ ರೆಡಿ ಮಾಡ್ತಿದ್ದಾರೆ. ಜೊತೆಯಲ್ಲಿ ಪೂರ್ಣಿಮಕ್ಕನೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಇದು ನೋಡಿದ್ರಲ್ಲ, ನಾನು ಸಿಲ್ವರ್ ಅದು ಪ್ಲಾಸ್ಟಿಕ್ ಪ್ಲೇಟ್ಸಲ್ಲಿ ಸಿಲ್ವರ್ಡ್ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಥರದ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಥರದ್ದು ನಾನು ತೊಗೊಂಬಂದಿದ್ದೆ. ಸೊ ಅದು ಆಲ್ಮೋಸ್ಟ್ ಒಂದು 20 ಪೀಸಸ್ ತಂದಿದ್ದೆ. ಸೊ 20 ಪೀಸಸ್ ತಟ್ಟೆ ಸಾಮಾನು ತುಂಬ್ತಾರೆ ಸ್ಟೇಜ್ ಮೇಲೆ ಅನ್ನೋ ಒಂದು ಲೆಕ್ಕದಲ್ಲಿ. ಆ್ಯಂಡ್ ಇಲ್ಲಿ ಭಟ್ರು ಕೂಡ ಎಲ್ಲ ಅಡುಗೆ ರೆಡಿ ಮಾಡ್ತಿದ್ದಾರೆ. ಇವರು ತುಂಬ ಬೇಗನೆ ಎದ್ದಿದ್ರು, ಬಿಕಾಸ್ ತುಂಬ ಕೆಲಸ ಇರುತ್ತಲ್ವ ಅವ್ರಿಗೂ. ಕೆಲಸ ಎಲ್ಲ ಮಾಡಾದ್ಮೇಲೆ ಚೇರ್ಸ್ ಎಲ್ಲ ಅರೇಂಜ್ ಮಾಡಬೇಕು, ಅವ್ರದ್ದು ರೆಡಿ ಮಾಡ್ಕೊಳ್ಳೋದು ತುಂಬ ಇರುತ್ತೆ. ನಮ್ಮದಂತೂ ಮೆನು 16 ಐಟಮ್ಸ್ ಇದ್ದಿದ್ದು ಆಲ್ಮೋಸ್ಟ್. ಅಂದರೆ ಎಲ್ಲ ಎಲೆ ಮೇಲೆ ಏನೇನು ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಕೌಂಟ್ ಮಾಡಿ ಅವರೇ ಹೇಳಿರ್ತಾರೆ, ನಿಮ್ದು ಇಷ್ಟು ಐಟಮ್ಸ್ ಇದೆ ಅಂತ. ಸೊ 16 ಐಟಮ್ಸ್ ಇತ್ತು. ಅದು ನಾನು ಲಾಸ್ಟಲ್ಲಿ ವಿಡಿಯೋ ಹಾಕಿದ್ದೀನಿ, ಏನೇನು ಐಟಮ್ ಮಾಡಿಸಿದ್ವಿ ಅಂತ, ಅದನ್ನು ನೋಡಿ. ಆ್ಯಂಡ್ ಎಲ್ಲರಿಗೂ ನಮ್ಮ ಮನೆ ಮುಂದೆ ತುಂಬ ಜಾಗ ಇದ್ದಿದ್ದರಿಂದ ಏನೂ ತೊಂದರೆ ಇರಲಿಲ್ಲ. ಎಲ್ಲ ಅಡುಗೆಗೆಲ್ಲ ಚೆನ್ನಾಗಿ ಜಾಗ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ಡೆಕೋರ್ ಕೂಡ ಕಂಪ್ಲೀಟ್ ಆಗ್ತಾಯಿತ್ತು. ಅಷ್ಟರಲ್ಲಿ ನಾನು ಕೂಡ ಮೇಕೋವರ್ ನಂದು ಕಂಪ್ಲೀಟ್ ಆಗ್ತಿತ್ತು. ಹೇರ್ ಸ್ಟೈಲ್ ಒಂದು ಸ್ವಲ್ಪ ಜಾಸ್ತಿ ಬಾಕಿ ಉಳ್ಕೊಂಡಿದ್ದು, ಬಿಕಾಸ್ ನಂದು ಹೇರ್ಸ್ ವಾಲ್ಯೂಮ್ ತುಂಬ ಕಮ್ಮಿ ಇದೆ, ಅದನ್ನು ವಾಲ್ಯೂಮೈಸ್ ಮಾಡಬೇಕಿತ್ತು. ನಾನು ಫಸ್ಟೇ ಹೇಳಿದ್ದೆ, ನಾನು ತುಂಬ ತೆಳು ಇದೆ ಕೂದಲು, ಸ್ವಲ್ಪ ವಾಲ್ಯೂಮೈಸ್ ಮಾಡಿ ಅಂತ. ಸೊ ಅವರು ವಾಲ್ಯೂಮೈಸ್ ಮಾಡ್ತಿದ್ದಾರೆ. ಆ್ಯಂಡ್ ಅಷ್ಟರಲ್ಲಿ ಗೆಸ್ಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಅವತ್ತಿನ ದಿನ ತುಂಬ ಫಂಕ್ಷನ್ಸ್ಗಳಿತ್ತು, ತುಂಬ ಜನಗಳು ಬಂದು ಬೇಗ ಹೋಗಿಬಿಟ್ಟಿದ್ದಾರೆ. ನನಗೆ ಬಂದು ಮಾತಾಡಿಸ್ಕೊಂಡು ನನಗೆ ವಿಶ್ ಮಾಡಿಬಿಟ್ಟು ಬೇಗ ಇನ್ನೊಂದು ಫಂಕ್ಷನ್ಗೆ ಹೋಗಬೇಕು ಅಂತ ಹೊರಟರು. ಆ್ಯಂಡ್ ನನಗೂ ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಯಾರು ಲಾಸ್ಟ್ವರೆಗೂ ಇಲ್ಲ, ಫೋಟೋಗ್ರಫಿಗಿರಲಿಲ್ಲ, ಅವರ ಊಟಕ್ಕಿರಲಿಲ್ಲ ಅಂತ ಬೇಜಾರಾಗ್ತಿತ್ತು. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಅವತ್ತಿನ ದಿನ ಅದೇ ದಿನಕ್ಕೆ ತುಂಬ ಫಂಕ್ಷನ್ಸ್ ಇತ್ತು. ಆ್ಯಂಡ್ ಫೈನಲಿ ಎಲ್ಲ ರೆಡಿಯಾಗಿದೆ. ಇಲ್ಲಿ ಕೆಲವು ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿ ವಿಡಿಯೋ ಬೈಟ್ಸ್ನ ಅವಾಗವಾಗ ತಗೊಂಡು ಕೊಟ್ಟಿದ್ದಾರೆ, ಅದನ್ನೇ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ರೆಡಿ ಮಾಡಿದ್ಮೇಲೆ ಫಸ್ಟು ಮಂಜು ಶಾಸ್ತ್ರ ಮಾಡಿದ್ರು. ಮಂಜು ಶಾಸ್ತ್ರದ್ದು ವಿಡಿಯೋ ಇಲ್ಲ ಅನಿಸುತ್ತೆ, ಅವ್ರದ್ದು ಫೋಟೋಸ್ ಅಷ್ಟೇ ಇರೋದು. ಮಂಜು ಶಾಸ್ತ್ರ ಮಾಡಾದ್ಮೇಲೆ ಆಮೇಲೆ ಎಲ್ಲರೂ ಶಾಸ್ತ್ರ ಮಾಡಿದ್ದು. ನನ್ನ ಸೀಮಂತದಲ್ಲಿ ಕೂರಿಸೋ ಟೈಮ್ ಬಂದು 12 ಗಂಟೆ ಒಳಗಡೆ ಕೂರಿಸ್ಬೇಕಿತ್ತು. ಸೊ ಟೈಮ್ ಬಂದು ಲೈಕ್ ತುಂಬ ಕಮ್ಮಿ ಅಂತ ಫೀಲ್ ಆಗ್ತಿತ್ತು. ಆ್ಯಂಡ್ ಎದಿಳ್ಸೋದು ಅಷ್ಟೇ 4:15 ಒಳಗಡೆ ನನ್ನ ಮನೆ ರೀಚ್ ಆಗಬೇಕಿತ್ತು. ಸೊ ತುಂಬ ಒಂದು 4 hours ಅಷ್ಟೇ ಇದ್ದಿದ್ದು ನಮಗೆ ಎಲ್ಲ ಕೆಲಸ, ಎಲ್ಲ ಫಂಕ್ಷನ್ಸ್ ಎಲ್ಲ ಕ್ಲೋಸ್ ಮಾಡೋಕ್ಕೆ. ಬಟ್ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಇರಬೇಕಿತ್ತು. ತುಂಬ ಎಲ್ಲ ಗಜಿಬಿಜಿಲಾಗೋಯ್ತು ಅಂತ ಫೀಲ್ ಆಗ್ತಿತ್ತು, ಎಲ್ಲ ಆ ಥರದಲ್ಲಿ ಫಾಸ್ಟಾಗಿ ಅಂತ. ಸೊ ಎಷ್ಟು ಹರಿಯಾಗಿ ಹೋಗ್ತಾ ನೀವೇ ವೀಡಿಯೋದಲ್ಲಿ ನೋಡ್ತೀರಾ ಎಲ್ಲ ಎಷ್ಟು ಬೇಗ ನಡೆಯುತ್ತೆ ಅಂತ. ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿದ್ದೆ ಒಂದು, ಇಲ್ಲಿ ಡೆಕೋರ್ ಆಗಿದ್ದೇ ಇನ್ನೊಂದು. ಬಟ್ ಸ್ಟಿಲ್ ಐ ವಾಸ್ ಹ್ಯಾಪಿ, ಬಿಕಾಸ್ ಯಾರು ಹೋಗಬೇಕಿತ್ತು ಅವ್ರ ಕೈಲಿ ಹೋಗೋಕ್ಕಾಗಲಿಲ್ಲ. ಫ್ಲವರ್ಸ್ ಎಲ್ಲ ತೊಗೊಂಬರೋಕ್ಕೆ ಹೇಗೋ ಇರೋದ್ರಲ್ಲೇ ಫ್ಲವರ್ಸ್ ಎಲ್ಲ ಶಾರ್ಟೇಜ್ ಆಯಿತು. ಬಟ್ ಸ್ಟಿಲ್ ಇರೋದ್ರಲ್ಲೇ ಫೋಟೋ ಮೇಲೆ ಏನೇನು ಬರುತ್ತೆ ಅಷ್ಟಕ್ಕೆ ರೆಡಿ ಮಾಡಿಸ್ಕೊಂಡು ನಾವು ನನ್ನ ತಮ್ಮ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾನೆ. ನನ್ನ ಹತ್ರ ಇರೋ ಎಲ್ಲ ವೀಡಿಯೋಸ್ ಕೂಡ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಯಾವ ವೀಡಿಯೋಸು ಡಿಲೀಟ್ ಮಾಡಿಲ್ಲ, ಇದ್ದಿದ್ದೇ ಇಷ್ಟು ವೀಡಿಯೋಸು. ಸೊ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಇನ್ನೂ ವೀಡಿಯೋಸ್ ಬೇಕಿತ್ತು. ಆದಷ್ಟು ಇರೋ ವೀಡಿಯೋಸಲ್ಲೇ ನಾನು ಆಲ್ಮೋಸ್ಟ್ ವಾಯ್ಸ್ ಓವರ್ ಕೊಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ. ಇಲ್ಲ ಸ್ಟಾರ್ಟಿಂಗಲ್ಲಿ ಮಾಡಿದೆ.
ಈ ಫಂಕ್ಷನ್ಸ್ ಎಲ್ಲ ಮಾಡಿದ್ರೆ ಯಾರು ಖುಷಿಯಾಗಲ್ಲ ಹೇಳಿ, ಯಾರ ಮನೇಲಾದರೂ ಆಗಲಿ, ಲೈಕ್ ರಿಲೇಟಿವ್ಸ್ ಎಲ್ಲ ಮನೆ ತುಂಬ ಇರೋದಲ್ಲ, ಎಷ್ಟು ಖುಷಿ ಅನಿಸುತ್ತೆ ಇದೆಲ್ಲ. ಆ್ಯಂಡ್ ನನಗಂತೂ ವೀಡಿಯೋಸ್ ಎಲ್ಲ ಆಮೇಲೆ ಎಡಿಟಿಂಗ್ ಮಾಡೋಕೆ ಕುತ್ಕೊಂಡಾಗ ಇಲ್ಲ ಆಮೇಲೆ ನೋಡಿದಾಗ ತುಂಬ ಖುಷಿ ಆಯಿತು ನನಗೆ ವೀಡಿಯೋಸ್ ಎಲ್ಲ ನೋಡಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಿದೆ. ನನಗೂ ಕೂಡ ಇನ್ನೇನು ಹೊರಡೋ ಟೈಮ್ ಆಗ್ತಿತ್ತು. ಸೊ ಬೇಗನೆ ಹೊರಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಆರತಿ ಮಾಡ್ತಿದ್ದಾರೆ ನನಗೆ. ಸೀಮಂತಕ್ಕೆ ಹಸಿರು ಸೀರೆ ಉಡಬೇಕು ಅಂತ ನಾನು ಗ್ರೀನ್ ಸ್ಯಾರಿ ತೊಗೊಂಡಿರೋದು. ಆ್ಯಂಡ್ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹೇಗೆ ರೆಡಿಯಾಗಿದ್ದೀನಿ ನಾನು, ಹೇಗೆ ಕಾಣಿಸ್ತಿದ್ದೆ ಅವತ್ತಿನ ದಿನ ಅಂತ ಎಲ್ಲ ತಿಳಿಸಿ. ಆ್ಯಂಡ್ ಮೇಕಪ್ ಅವ್ರದ್ದು ಇನ್ಸ್ಟಾಗ್ರಾಮ್ ID ಕೂಡ ಹಾಕಿದ್ದೀನಿ. ಸೊ ನೀವು ಆಶಾ ಅಕ್ಕನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಚೇಂಜ್ 100 ರೂಪಾಯಿಣ. ಅದಕ್ಕೆ ಕ್ರೆಡಿಟ್ ಕಾರ್ಡ್ ಹೇಳಿದ್ದು, EMI ಕಟ್ಕೊಂಡು ಹೋಯ್ತಾರ. ನಾನು ಸುಮ್ಮನೆ 3 ಜನನೇ ಕಳಿಸ್ಬೇಕಾಗಿತ್ತು, 5 ಜನ ಕಳಿಸ್ಬೇಕು. ನಾವೇ ಮಾವೋಡು ಕಾಸ್ಮಿಕ್, ಅದು ನಾವೇ ಮಾಡ್ಬಿಡು ಕಾಸ್ಮಿಕ್ ಇರೋದು. ಇನ್ನೊಂದ್ಸರಿ ಮಾಡ್ಬಿಟ್ಟು ತಗೊಳ್ರಿ ಬೇಕಾರೆ. ಅವ್ರ ಆಂಟಿ ಹತ್ರ ಕೇಳಿ, ಆಂಟಿ ಏನ ಕೇಳ್ತಾವ್ರೆ 500 ಬೇಕಂತ. ನಾವೇನ್ ಕೊಡಂಗಿಲ್ಲ, ನೀವೇನ್ ಕೊಡ್ತಾರ? ಯಾರು ಹೇಳಿದೆ ಫಸ್ಟ್? ನಾನು ಹೋದಾಗರಿ ಆಡ್ ನಮಗೆ ಕೇಳಿಸ್ಲೇ ಇಲ್ಲ. ಕೇಳಿಸ್ಬೇಕು ಅಂತಂದ್ರೆ ಈಗ ಫಸ್ಟ್ ದುಡ್ಡು ಕೊಟ್ಬಿಡಿ, ನೆಕ್ಸ್ಟ್ ಆಡಳಿತ ಆಮೇಲೆ ಕೊಡೋದು. ನನ್ನ ಫ್ಯಾಮಿಲಿ, ನನ್ನ ತಂಗಿ, ಅವಳ ಫ್ರೆಂಡ್ಸ್, ನನ್ನ ಬ್ರದರ್ಸ್, ಸಂಗು, ನನ್ನ ಫ್ರೆಂಡ್ಸ್ ಹುಡುಗರು, ಇವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನನ್ನಂತೂ ಎಂಟರ್ಟೈನ್ ಮಾಡ್ತಾನೆ ಇದ್ದರು. ಅವ್ನು ನನ್ನ ಬಟ್ಟೆ ಎಲ್ಲ ನೈಟ್ ಲೇಟಾಗಿ ಮಲ್ಕೊಂಡಿದ್ದಕ್ಕೆ, ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಆಲ್ಮೋಸ್ಟ್ ನಾನಂತೂ ಹೆವಿ ಟಯರ್ಡ್ ಆಗಿದ್ದೆ. ಆ್ಯಂಡ್ ಎಲ್ಲ ಕಡೆ ಹಾಕ್ಲಿಸ್ತಾ ಇದ್ದೀನಿ. ಬಟ್ ಚೆನ್ನಾಗಿತ್ತು ಆ ಮೂಮೆಂಟ್ಸ್ ಎಲ್ಲ. ನಂಗೆ ತುಂಬ ಖುಷಿ ಆಯಿತು ನನ್ನ ಫಂಕ್ಷನಲ್ಲಿ ಎಲ್ಲರೂ ನಿಂತ್ಕೊಂಡು ಮಾಡಿದ್ದು. ಆ್ಯಂಡ್ ವಿ ಹ್ಯಾಡ್ ಸೋ ಮಚ್ ಫನ್. ನಮ್ಮ ಕಾನ್ವರ್ಸೇಷನ್ಸ್ ಎಲ್ಲ ಆಗಲಿ, ನಮ್ಮ ಭಾವನೆ ಫೋಟೋಗ್ರಫಿ ಆಗಿದ್ದರಿಂದ ಅವ್ರ ಕಾನ್ವರ್ಸೇಷನ್ನು ಫೋಟೋಸ್ ತೆಗಿಬೇಕಾದ್ರೆ ಎಲ್ಲ ರೇಗಿಸೋದು ಎಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಫಂಕ್ಷನಲ್ಲಿ. ಆ್ಯಂಡ್ ನಮಗೂ ಕೂಡ ಲೈಕ್ ಈಗ ಯಾರಾದರೂ ಹೊರಗಡೆಯಿಂದ ಬಂದು ಏನಾದ್ರೂ ಮಾಡ್ತಿದ್ದಾರೆ ಅಂದರೆ ಅವ್ರ ಮುಂದೆ ಸ್ವಲ್ಪ ಡೀಸೆಂಟಾಗಾದರೂ ಇರ್ತೀವಿ. ಬಟ್ ಎಲ್ಲ ನಮ್ಮವರೇ ಆಗಿದ್ದರಿಂದ ನಾವಂತೂ ಹೆವಿ ಮಜಾ ಮಾಡಿದ್ದೀವಿ ಇದರಲ್ಲೆಲ್ಲ. ನಾವು ಎಲ್ಲ ಎಷ್ಟು ಓಪನ್ನಾಗೆಲ್ಲ ಮಾತಾಡಿಕೊಂಡು ತುಂಬ ಚೆನ್ನಾಗಿತ್ತು. ನನ್ನ ಸೀಮಂತದ ಫೋಟೋಗ್ರಫಿನ ನಮ್ಮ ಮಾಮ ಆ್ಯಂಡ್ ಬಾವ 2 ಪೋಸ್ಟು ಅವರೇ ತೊಗೊಂಡಿದ್ದಾರೆ, ಅವರೇ ಮಾಡಿದ್ದು. ಆ್ಯಂಡ್ ನೀವು ಯಾರಾದರೂ ಆರ್ಡ್ರ್ ಕೊಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ SLV ಡಿಜಿಟಲ್ಗೆ ಹೋಗಿ ಆರ್ಡರ್ ಕೊಡಿ. ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ ಮಾಡಿಕೊಡ್ತಾರೆ. ಕ್ವಿಕ್ಕಾಗಿ ನಾನು ಸೀಮಂತಿಗೆ ಮಾಡಿಸಿದ ಮೆನು ಹೇಳಿಬಿಡ್ತೀನಿ. ಉಪ್ಪು, ಉಪ್ಪಿನಕಾಯಿ, ಶಾವಿಗೆ ಪಾಯಸ, ಹೆಸರುಬೇಳೆ, ಬೀನ್ಸ್ ಪಲ್ಯ, ತೊಂಡೆಕಾಯಿ ಪಲ್ಯ, ಬೇಬಿಕಾರ್ನ್ ಡ್ರೈ, ಬೆಂಡೆಕಾಯಿ ಡ್ರೈ, ಆಲೂ ಕಬಾಬ್, ಒಬ್ಬಟ್ಟು, ಡ್ರೈ ಜಾಮೂನು, ರುಮಾಲಿ ರೊಟ್ಟಿಗೆ ಪನ್ನೀರ್ ಕರಿ, ಗೀ ರೈಸ್ ಆ್ಯಂಡ್ ಕರಿ, ರೈಸ್ ಆ್ಯಂಡ್ ನುಗ್ಗೆಕಾಯಿ ಸಾಂಬಾರ್. ಆಮೇಲೆ ಇದಕ್ಕೇ ರಸಮ್ ಮಾಡಿಸಿದ್ವಿ ಆ್ಯಂಡ್ ಕರ್ಡ್ ಕೂಡ ಇತ್ತು. ಆ್ಯಂಡ್ ಕೊನೆಗೆ ಬ್ಯಾಟ್ ಹಪ್ಪಳ. ವಿಡಿಯೋ ಇರೋದೆಲ್ಲ ಹಾಕ್ತೀನಿ. ವಿಡಿಯೋ ಯಾರು ಹಿಡಿದ್ರೆ ಫೋನ್ ನನ್ನ ಹತ್ರ ಎಲ್ಲಿತ್ತಲ್ಲಿ ಅದು ಲೈಕ್ ಮಾಡಿದ್ರೆ ಡಿಸ್ಲೈಕ್ ಮಾಡ್ಬಿಡ್ತೀನಿ, ಸ್ಟೇಟಸ್ಗೆ ಹಾಕಲ್ಲ.
ಅದು ಕಳಿಸ್ರಿ ವಿಡಿಯೋ ನಂಗೆ ಯಾರು ಕಳಿಸ್ರೇ ಇಲ್ಲ. ಆಗಿದ್ದೀರೋ 5,000 ಕೊಟ್ಟು ಪೂಜೆ ಮಾಡ್ಬೇಕು. ವಾರ್ಗಿದ್ದು 5,000 ಕೊಟ್ಟು ಮೂವ್ ಮಾಡಿದ್ರೆ ಆಮೇಲೆ ಅವ್ರದ್ದು ಎಲ್ಲ ತರ ಅಲ್ಲಿ 5,000 ಡಬ್ಬಲು ಅಲ್ಲಿ ಎಷ್ಟು ಸಾವಿರ 15,000 ಆಯ್ತದೆ. ಎಲ್ಲಿ ಬರೋದು 4:30 ಒಳಗಡೆ ನನ್ನ ಅಮ್ಮನ ಮನೇಲಿ ಇರಬೇಕಿತ್ತು. ಸೊ ಸ್ವಲ್ಪ ಎಲ್ಲ ಹರಿಬರಿಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಆಯಿತು. ಬೇಗನೆ ಊಟ ಮಾಡಿದ್ದು ಆಯಿತು. ಆ್ಯಂಡ್ ಇವಾಗ ಇಲ್ಲಿ ನನ್ನ ಮಡ್ಲು ತುಂಬ್ತಾ ಇದ್ದಾರೆ. ನನ್ನ ಮಡ್ಲು ತುಂಬಿಬಿಟ್ಟು ಇದನ್ನು ನಾನು ಹೀಗೆ ಅಮ್ಮನ ಮನೆಗೆ ತೊಗೊಂಡೋಗ್ಬೇಕು. ಆ್ಯಂಡ್ ಇದೇ ನನ್ನ ಲಾಸ್ಟ್ ಉಂಡೆಕಾಯಿ. ಈ ಕಾಯಿನ ನಾನು ಎಲ್ಲರದು ಹಾಗೆ ಇಟ್ಕೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಕೊಟ್ಟಿದ್ದು ಆಲ್ಮೋಸ್ಟ್ ಅದೇ ಒಂದು 12 ಕಾಯಿ ಆಗಿದೆ ಅನಿಸುತ್ತೆ. ಇದು ಈ ಕಾಯಿ ನನಗೆ ಗಂಡನ ಮನೆಯಿಂದ ಕೊಡ್ತಿರೋದು. ಇದನ್ನು ಅಮ್ಮನ ಮನೆಗೆ ತೊಗೊಂಡೋಗಿ ನಾನು ಡೆಲಿವರಿ ಆಗೋವರೆಗೂ ಸೇಫಾಗಿ ಇಟ್ಕೊಂಡು ಅದಾದಮೇಲೆ ಏನಾದರೂ ಸ್ವೀಟ್ ಏನಾದರೂ ಮಾಡ್ಕೋಬೇಕನ್ಸುತ್ತೆ. ಅದು ಆಮೇಲೆ ನೋಡೋಣ ಏನು ಹೇಳ್ತಾರೆ ಅಂತ. ಸೊ ಇವಾಗ ನಾನು ಒಂದು ಸಲ ಟೈಮ್ ಅಷ್ಟರಲ್ಲಿ ಹೊಸಲು ದಾಟಬೇಕು ಅಂತ ಹೇಳಿ ಬೇಗ ಬೇಗ ಮಾಡ್ತಿದ್ವಿ. ಆ್ಯಂಡ್ ಎಲ್ಲರಿಗೂ ಎಲೆ ಅಡಿಕೆ ಕೊಟ್ಟು ಎಲ್ಲರದ್ದು ಆಶೀರ್ವಾದ ತೊಗೋಬೇಕು ನಾನು ಈ ಟೈಮಲ್ಲಿ. ಎಲ್ಲರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ಸೀಮಂತಕ್ಕೆ ಬಂದು ಎಲ್ಲ ನನ್ನ ಬ್ಲೆಸ್ ಮಾಡಿದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಮ್ಗೆ ಯಾರಿಗೂ ಮನೆ ವಿಸಿಟ್ ಮಾಡೋಕ್ಕಾಗಿಲ್ಲ. ಎಲ್ಲರಿಗೂ ಫೋನ್ ಮಾಡೇ ಹೇಳಿದ್ದು. ನಮ್ಮ ಪ್ರೀತಿಯ ಕರೆಯೋಲೆಗೆ ಬಂದು ನನ್ನ ಬೇಬಿನ ಬ್ಲೆಸ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಐ ವಾಸ್ ವೆರಿ ಹ್ಯಾಪಿ ಎಲ್ಲರನ್ನೂ ನೋಡಿ. ಯಾವ ಸೀರೆನೂ ಅಲ್ಲ, ಒಟ್ಟಿನಲ್ಲಿ ಅವ್ಳಿಗೆ ಏನು ಸೀರೆ ಉಡಿಸ್ತಾರೋ ಅದೇ ಸೀರೆ ಕಳಿಸ್ಬೇಕು. ಅದು ರೇಷ್ಮೆ ಸೀರೆನಾರ ಆಗಿಲ್ಲ, ಅದು ಬರೀ 300 ರೂಪಾಯಿ ಸೀರೆ ಆಗಿತ್ತು. ಎಕ್ಸಾಕ್ಟ್ಲಿ ಶಾಂತಮ್ಮ ಪಂಚೆಂಟ್ ಎಲ್ಲ ಕೊಟ್ಬಿಟ್ಟೆ ಬಿಡು ಮಮ್ಮಿ. ಲೇಟಾಗಿ ಹೇಳಿದ್ರು ಲೇಟೆಸ್ಟ್ ಆಗಿರ್ಲಿ. ನನಗೂ ಹಂಗೆ ಮಾಡ್ತು, ಸಂಡೆ ಮಾಡಿಸ್ಕೊಳ್ಳಿಲ್ಲ. ಮೊದಲು ತಂದಿದ್ದೀನಿ ಇದೆಲ್ಲ ಮಾಡ್ಬಿಡತ್ತೆ. ಆಚೆನೆ ಹೋಗ್ಬಿಟ್ಟು ಅಲ್ಲೇ ಕರ್ಕೊಂಡು ಇನ್ನೊಂದ್ಸತಿ ನೋಡ್ಬೇಕು ಅವ್ರ ಬೇಡ ಬೇಡ ಒಳಗ್ ಬರಂಗಿಲ್ಲ ಅಕ್ಕೆ. 5 ಇಯರ್ಸಿಂದ ನಾವು 4 ಜನ ಇಷ್ಟೇ ಒಂದು ಫ್ಯಾಮಿಲಿ. ನಾನು 18ಅಲ್ಲಿ ಮದುವೆ ಆಗಿದ್ರು 22ವರೆಗೂ ನಾವು 4 ಜನ ಒಂದು ಬಾಂಡ್ ಕ್ರಿಯೇಟ್ ಆಗಿರುತ್ತೆ. ಆ್ಯಂಡ್ ಇವಾಗ ನಾನು ಆಲ್ಮೋಸ್ಟ್ ಒಂದು ವರ್ಷ ಇರಲ್ಲ, ಅಮ್ಮನ ಇರ್ತೀನಿ, ಇವರು ಬಂದು ಹೋಗಿ ಮಾಡ್ತಿರ್ತಾರೆ. ಬಟ್ ನನ್ನ ಮನೇಲಿದ್ದಂಗೆ ಅನಿಸಲ್ಲ ಅದು. ಆ್ಯಂಡ್ ಐ ವಾಸ್ ವೆರಿ ಎಮೋಷ್ನಲ್ ಆ್ಯಕ್ಚುಲಿ. ಬಟ್ ಹೋಗ್ಬೇಕಾದ್ರೆ ಅಳ್ಬಾರ್ದು ಅಂತ ನಾನು ಹತ್ತಿಲ್ಲ. ಬಟ್ ಸ್ಟೇಜ್ ಮೇಲೆ ಒಂದು 2-3 ಸಲ ಹತ್ತಿದ್ದೀನಿ. ಮೇಕಪ್ ಅಂತೂ ಒಂದು 2 ಸಲ ಹಾಳು ಮಾಡ್ಕೊಂಡಿದ್ದೀನಿ. ಅಕ್ಕ ಇರೋವರೆಗೂ ಬಂದು ಎಲ್ಲ ರೆಡಿ ಮಾಡಿಕೊಟ್ಟು ಹೋದ್ರು ಮೇಕಪ್ನೆಲ್ಲನೂ. ಅವ್ರು ಹೋದ್ಮೇಲಂತೂ ನನಗೆ ಸಖತ್ತು ಕಣ್ಣಲ್ಲಿ ನೀರು ಬರ್ತಿದ್ರೆ ಲೈಕ್ ಕುಂಕುಮ ಎಲ್ಲ ಸ್ವಲ್ಪ ಡಾರ್ಕ್ ಆಗಿರೋ ಕುಂಕುಮ ತಂದುಬಿಟ್ಟಿದೆ ಅನಿಸುತ್ತೆ. ಅದು ಹಣೆ ಮೇಲೆ ಜಾಸ್ತಿ ಮಾರ್ಕ್ ಉಳ್ಕೊಂಡ್ಬಿಡ್ತು. ಆ್ಯಂಡ್ ಕಾಜಲೆಲ್ಲ ನನ್ನ ಹತ್ತಷ್ಟು ಬರ್ತಿತ್ತು, ಕೆಳಗಡೆ ಎಲ್ಲ ಬ್ಲ್ಯಾಕ್ ಆಗ್ತಿತ್ತು. ಸೊ ಎಲ್ಲನೂ ಆಮೇಲೆ ನನ್ನ ಫ್ರೆಂಡ್ಸೇ ಎಲ್ಲ ಸ್ವಲ್ಪ ಎಲ್ಲ ಒರೆಸಿ ಎಲ್ಲ ಇದು ಮಾಡ್ತಿದ್ರು. ಆ್ಯಂಡ್ ಆ ಮೂಮೆಂಟ್ ಇರುತ್ತಲ್ಲ, ಲೈಕ್
ಜಸ್ಟ್ ಮದುವೆ ಆಗಿ ತಾಯಿ ಮನೆಗೆ ತಾಯಿ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಅದೇ ಒಂಥರ ಎಮೋಷ್ನಲ್, ಅದೇ ಒಂಥರ ಅಳು ಬರುತ್ತೆ. ಬಟ್ ಇವಾಗ ಸೀಮಂತ ಟೈಮಲ್ಲಿ ಸೀಮಂತ ಮುಗಿಸ್ಕೊಂಡು ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಅದೇ ಒಂಥರ ಎಮೋಷನ್ನು. ನನಗಂತೂ ಲೈಕ್ ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಎಲ್ಲರೂ ಅಳಬಾರ್ದು ಅಂತಲೇ ಹೇಳ್ತಿದ್ರು. ನಾನು ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿದ್ದೆ, ಹೋಗ್ಬೇಕಾದ್ರೆ ಅಳಬಾರ್ದು ಅಂತ ಅಂದ್ಬಿಟ್ಟು. ಬಟ್ ನಾನು ಮನೆಗೆ ಹೋದ್ಮೇಲಂತೂ ನಂಗೆ ಸಿಕ್ಕಾಪಟ್ಟೆ ಅಳು ಬರ್ತಿತ್ತು. ಲೈಕ್ ಇನ್ಮೇಲೆ ಹೇಳೋಕ್ಕೆ ಆಗಲ್ಲ ಆ್ಯಕ್ಚುಲಿ. ದಿಸ್ ಇಸ್ ಲೈಕ್ ಅನ್ಎಕ್ಸ್ಪ್ಲೇನಬಲ್ ಎಮೋಷನ್. ಒಂದು ಹುಡುಗಿಯಾಗಿ ಇದನ್ನೆಲ್ಲ ಫೇಸ್ ಮಾಡಬೇಕು. ಒಂದು ವುಮೆನ್ ಲೈಫ್ ಕಂಪ್ಲೀಟ್ ಆಗೋದೆ ಈ ಎಲ್ಲ ಫೇಸಸ್ ಆಫ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ. ಆ್ಯಂಡ್ ಐ ಕುಡ್ ಫೀಲ್ ದಟ್ ಕಂಟೆಂಟೆಡ್ನೆಸ್. ನಾನು ಹೊರಡ್ಬೇಕಾದ್ರೆ ಇಲ್ಲಿ ನನ್ನ ತಮ್ಮಂದಿರಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ 3 ಜನ ತಮ್ಮಂದಿರು, ಪಾಪು ಸೋದ್ರ ಮಾವಂದಿರು ಇರಬಾರ್ದು ಅಂತ ಈ ಟೈಮಲ್ಲಿ. ಸೊ ಅದಕ್ಕೆ ಅವ್ರು ಹೊರಗಡೆ ಹೋಗಿದ್ದರು. ನಾನು ಹೊರಟ ಮೇಲೆ ಅವ್ರು ಬಂದರು. ವೀಡಿಯೋಸ್ ಎಲ್ಲ ನೋಡಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ತುಂಬ ಎಮೋಷ್ನಲ್ ಆಗ್ತಾಯಿದೆ. ಏನು ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಆ್ಯಂಡ್ ಆ ವೀಡಿಯೋಸಲ್ಲಿ ಮೇಜರ್ ಮಿಸ್ಸಿಂಗು ನೀವು ನೋಡಿದ್ರೆ ನನ್ನ ಫ್ರೆಂಡ್ಸು, ನನ್ನ ಬೆಸ್ಟ್ ಫ್ರೆಂಡ್ಸು, ನನ್ನ ಹಳೆಯ ವೀಡಿಯೋಸಲ್ಲೆಲ್ಲ ಟ್ರಿಪ್ ವೀಡಿಯೋಸು, ಬೇರೆ ನಾವೆಲ್ಲ ಹೊರಗಡೆ ಹೋದಾಗ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ. ಈ ನನ್ನ ಸೀಮಂತ ಟೈಮಲ್ಲಿ ಇರಲಿಲ್ಲ. ಬಿಕಾಸ್ ಅವ್ರಿಗೆ ಕಾಲೇಜಿಂದ ಅವ್ರಿಗೆ ಟ್ರಿಪ್ ಕರ್ಕೊಂಡೋಗಿದ್ರು ಮಲೇಷ್ಯಾಗೆ. ಇದೆಲ್ಲ ಫಸ್ಟೇ ಸ್ಕೆಡ್ಯೂಲ್ ಆಗಿದ್ದರಿಂದ ಅವರು ಚೇಂಜ್ ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ನಮಗೂ ಡೇಟ್ ತುಂಬ ಟೈಟ್ ಇದ್ದಿದ್ದರಿಂದ ನಮಗೂ ಏನು ಚೇಂಜ್ ಮಾಡೋಕ್ಕಾಗಿಲ್ಲ. ನನ್ನ ಮೇಜರ್ ಫ್ರೆಂಡ್ಸ್, ನನ್ನ ಗರ್ಲ್ಸ್ನ ತುಂಬ ಮಿಸ್ ಮಾಡಿಕೊಂಡೆ. ಅವರು ವೀಡಿಯೋ ಕಾಲ್ ಮಾಡಿದಾಗೂ ನಾನು ಒಂದು ಸಲ ಅವ್ರನ್ನ ನೋಡಿ ನಂಗೆ ಅಳುನೇ ಬಂತು ಸ್ಟೇಜ್ ಮೇಲೆ. ಬಟ್ ಸ್ಟಿಲ್ ಆ್ಯಕ್ಚುಲಿ ನನ್ನದೊಂದು ಮೇನ್ ಲೈಕ್ ಫಸ್ಟ್ ಫಂಕ್ಷನ್, ಮೇನ್ ಫಂಕ್ಷನ್, ದಿಸ್ ಇಸ್ ಸೋ ಮೆಮೊರಬಲ್. ಈ ಟೈಮಲ್ಲಿ ಅವ್ರು ಇರಲಿಲ್ವಲ್ಲ ಅಂತ ನಂಗೆ ತುಂಬ ಬೇಜಾರಾಯಿತು. ಬಟ್ ಸ್ಟಿಲ್ ಈ ಕಡೆ ಟೈಮ್ ಅನಿಸುತ್ತೆ. ಬಟ್ ಇದಾದಮೇಲೆ ನಾನು ನನ್ನ ಮಾಮ್ ಟು ಬಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ನನ್ನ ಫ್ರೆಂಡ್ಸ್ ನನಗೋಸ್ಕರ ಮಾಡಿದ್ದು. ತುಂಬ ಎಂಟರ್ಟೈನಿಂಗ್ ಆಗಿ ಸಕ್ಕತ್ತಾಗಿದೆ ವಿಡಿಯೋ. ಇದಾದ ಬೇಗನೆ ಆಲ್ಮೋಸ್ಟ್ ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡಿ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನೀವು ಆವಾಗ ನನ್ನ ವೀಡಿಯೋಸ್ನ ನೋಡಬಹುದು ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋ ಆದ ಮಾಮ್ ಟು ಬಿ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ತೇಜಸ್ ಡೈರಿ. ಅಲ್ಲಿ ರತ್ನೀರ್ ನೋಡಕ್ಕೆ ಯಾರವ್ರೆ? ಒಂದು 2 3 4 ಜನ ಆಯ್ತಾರಲ್ಲ, ಇನ್ನಿಬ್ರು ಯಾರು ಹೋಗ್ಬೇಕಲ್ಲ. ಮಮ್ಮಿ ಇಲ್ಲೇ ಬಾವನ್ ಜೊತೆ ತೇಜಸ್ವಿ ಹೋಗ್ತಾ ಇದಾರೆ. ಬಾಯ್. ಒಳಗಡೆ ಹೋಗಿ ವಿಡಿಯೋಗೆ ಬಾಯ್. ಇದು ಫೋನ್ ನಂದು ಫೋನ್. ಅಷ್ಟೇ 5 ಜನ ಅಷ್ಟೇ. ಡಾಕ್ಯುಮೆಂಟ್ ಫಾರ್ಮ್ ಅಲ್ಲಿ ಕಳಿಸ್ತೀನಿ. ನನ್ನ ಸ್ಕೂಲ್ ಬ್ಯಾಗ್ ಇರ್ಲಿ, ಕಾಲೇಜ್ ಬ್ಯಾಗ್. ಬಾಯ್. ಅಲ್ಲ, ನಾಳೆಗೆ ಎಕ್ಸಾಮ್ ಓದ್ಬೇಕು. ತಗೋಬತ್ತಾಳ ಹೋಗು. ಕಾಲೇಜ್ ಬ್ಯಾಗ್ ಇಲ್ವಾ? 5 ಜನ ಬೇಕಂತೆ. ಮಾವ ಇಲ್ಲಿ, ಮಾವ ಆದ್ರೆ ಒಂದು ಕಡೆ ಭಾವ. ಕ್ಯಾಮ್ರಾ ಪರ್ಸನ್ ಪ್ರಿಯಾ ಜೊತೆ ಉಮೇಶ್ಗೆ ಬೆಂಗಳೂರು 4+1. 4+1 5 ಮೆಂಬರ್ಸ್ ಇದೀರಲ್ಲ ಈಗ. 2+3. ಬಾಯ್ ಬಾಯ್ ಟಾಟಾ, see you, bye bye. ಗೊತ್ತು ಬಿಡವ.